ಅಲ್ಲ ದಯಮಾಡಿ ಎಲ್ಲರೂ ಹೆಂಗನ್ನ ಇರಬೇಕು, ಇನ್ನ ಹಿಂಸರಿಬೇಕು ದಯಮಾಡಿ. ಚೆನ್ನಾಗಿ ಕಾಣ್ಲತ್ತ ಶಿವನ ಇನ್ನೊಂದ್ ಸ್ವಲ್ಪ ಹಿಂದೂ ಅಲ್ಲಿ ದಯಮಾಡಿ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ, ಕರ್ನಾಟಕವನ್ನು ರಾಕ್ಷಸರ ರಾಣನ್ನು ಮಾಡುತ್ತಿದ್ದ ನೀತಿಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದೀನ ದಲಿತ ಯಾರು ವೆಂಕೇ ಎಲ್ಲ ಬ್ಲಾಕ್ ಮಾಡೋದು ಬನ್ರಿ, ಎಲ್ಲರೂ ಬನ್ರಿ, ಎಲ್ಲರೂ ಬನ್ರಿ, ನಾಲ್ಕು ಬ್ಲಾಕ್ ಮಾಡೋಣ. ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅಂದ್ರೆ ಒಂದೊಂದು ಹಂತದಲ್ಲಿ ಒಂದೊಂದಕ್ಕೆ ಇಂತಿಷ್ಟು ಅಂತೇಳಿ ರೇಟ್ ಬೋರ್ಡ್ ಅನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಲೈಸೆನ್ಸ್ ಹೊಸದಾಗಿ ಲೈಸೆನ್ಸ್ ಕೊಡ್ಬೇಕಾದ್ರೆ ಇಷ್ಟು, ಲೈಸೆನ್ಸ್ ಅನ್ನ ನಮೂದು ಮಾಡಿಕೊಡ್ಬೇಕಾದ್ರೆ ಒಂದಿಷ್ಟು ಹಣ, ಸ್ಥಳಾಂತರ ಮಾಡಬೇಕಾದ್ರೆ बोलो भारत माता की, बोलो भारत माता. ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಸರ್ಕಾರದ ಬೊಕ್ಕಸಕ್ಕೆ ಅತಿ ಹೆಚ್ಚು ದಾಖಲು ಮಾಡಿದ್ದಾರೆ. ಆ ದೂರಿನಲ್ಲಿ ಸಚಿವರ ಹೆಸರು ಸಹ ಬಂದಿದೆ ಅಂತಕ್ಕಂಥದ್ದು ಗಮನಾರ್ಹ. 1.5 ಕೋಟಿ 1,50,00,000 ಹಣವನ್ನ ನೇರವಾಗಿ ಸಚಿವರ ಪಾತ್ರ ಇದರಲ್ಲಿದೆ ಅಂತಕ್ಕಂಥದ್ದು ಎಲ್ಲರಿಗೂ ಕರ್ನಾಟಕ ರಾಜ್ಯದ ಜನರಿಗೆ ಕಾಡ್ತಾ ಇದೆ. ಇಷ್ಟಾದರೂ ಸಹಿತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಎಂಎಸ್ ಸಾಲವನ್ನು ಹೆಚ್ಚು ಮಾಡಿದ ಆರ್ಬಿ ತಿಮ್ಮಾಪುರ ಅವರಿಗೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ಸಂಸದರು ಹಾಗೂ ಶಾಸಕರುಗಳು, ಹಿಂದಿನ ಶಾಸಕರು, ವಿಧಾನ ಸಾಮಾನ್ಯರ ಮುಖಾಂತರ ನಾವು ಆಗ್ರಹವನ್ನ ಮಾಡ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸನ್ಮಾನ್ಯ ಕೇಂದ್ರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಸಿದ್ದು ಸವಿಸ್ತಾಗಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಪಕ್ಷದ ಪದಾಧಿಕಾರಿಗಳು, ನಗರಸಭೆಯ ಹಿಂದಿನ ಅಧ್ಯಕ್ಷರು, ಸದಸ್ಯರುಗಳು ಹಾಗೂ ವಿವಿಧ ಮತಕ್ಷೇತ್ರಗಳಿಂದ ಬಂದಿರತಕ್ಕಂಥ ಕೇಳಿದ್ವಿ. ಇದಕ್ಕಿಂತ ನಿದರ್ಶನಗಳು ಬೇಕಾಗಿಲ್ಲ. ಆದ್ರಿಂದ ಇವತ್ತು ಅಧಿಕಾರಿ ಇಲಾಖೆಯಲ್ಲೇ ಆ ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಕ್ಕಂಥವ್ರು, ದೂರನ್ನ ಕೊಟ್ಟಿರ್ತಕ್ಕಂಥವ್ರು ಆಡಳಿತ ಪ್ರೋಟೋಗಳ ಆಧಾರ ಸಮೇತ ದೂರನ್ನ ಕೊಟ್ಟಿದ್ದಾರೆ. ಆದ್ರಿಂದ ಅಬಕಾರಿ ಸಚಿವರು ರಾಜೀನಾಮೆಯನ್ನು ನೀಡಬೇಕು ಅಂತಕ್ಕಂಥದ್ದನ್ನ ಈ ಬಿಟ್ಟಿದ್ದಾರೆ. ಇವತ್ತು ಇವರ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇವತ್ತು ಮಾತಾಡೋದು ಬರೀ ಏನ್ ಹೇಳಿದ್ರು, ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಮಾತಾಡ್ತಾರೆ. ಮಹಾತ್ಮ ಗಾಂಧೀಜಿ ಅವರು ಮದ್ಯಪಾನ ಮುಕ್ತ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ರು. ಆದ್ರೆ ಇವರು ಯಾವ ರೀತಿ ಆಡಳಿತ ನಡೆಸಿದ್ದಾರೆ ಅಂತಂದ್ರೆ, ಇವತ್ತು ನಮ್ಮ ಮನೆಯನ್ನು ಹೇಳಿದೆ ಮಾಧ್ಯಮದವ್ರ ಮುಂದೆ, ಇವ್ರು ಏನ್ ಪಂಚ ಗ್ಯಾರಂಟಿ ಕೊಟ್ಟಿದಾರಲ್ಲ, ಇವತ್ತು ಪ್ರತಿ ಮನೆಗೂ ಸಾರಾಯನ್ನು ತಲುಪಿಸ್ತಕ್ಕಂಥ 6ನೇ ಗ್ಯಾರಂಟಿ ಯಾವ್ದಾದ್ರು ಇದ್ರೆ ಇದು ಕರ್ನಾಟಕ ಸರ್ಕಾರದ ಈ ಅಬಕಾರಿ ನೀತಿ, ಈ ಸರ್ಕಾರದ 6ನೇ ಗ್ಯಾರಂಟಿ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತಾ ಇದೀವಿ. ಇವತ್ತು ಪ್ರತಿ ಗ್ರಾಮಗಳಲ್ಲಿ ಹೋದ್ರೆ ತಾಯಂದ್ರು ಬೇಯ್ತಾ ಇದ್ದಾರೆ, ಮೊದಲು ನಮ್ಮ ಗ್ರಾಮದಲ್ಲಿ ಸಿಗ್ತಕ್ಕಂಥ ಸರಾಯನ್ನ ನೀವು ನಿಲ್ಲಿಸುವಂತ ಕೆಲಸ ಮಾಡ್ರಿ ಅಂತೇಳಿ. ಆದ್ರೆ ಅದನ್ನ ನಾವು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಈ ಸರ್ಕಾರ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅನುಮತಿ ಕೊಟ್ಟಿದ್ದಾರೆ.
ಮಾಡಿದ್ದಾರೆ ಇವತ್ತು. ಯಾವ ರೀತಿ ಅಂದ್ರೆ ಬೇಕಾಬಿಟ್ಟಿ ಹಣ ಕೊಟ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಇವರ ಸರ್ಕಾರದಲ್ಲಿ.